ಪ್ರವರ್ತಕರಾದಂಥ ದಿವ್ಯತೆ ಯಾರು ನಿಮ್ಮ 3 ಜನ. ಇವ್ರ ಬಗ್ಗೆ ಕೆಲವು ಈಗಿನ ನಡತೆಯಲ್ಲಿ ಮಕ್ಕಳು ಯಾವ ರೀತಿ ನಡೀತಾ ಇದ್ದಾರೆ, ಅದಕ್ಕೆ ಏನು ಬೇಕು ಅನ್ನೋದನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ತ್ರೇತಾಯುಗದಲ್ಲಿ ಚಂದ್ರನು ಆದರ್ಶ ಪುರುಷೋತ್ತಮನಾಗಿ ಪಿತೃವಾಕ್ಯ ಪರಿಪಾಲಕನಾಗಿ ಆದರ್ಶ ಜೀವನವನ್ನು ತೋರಿಸಿಕೊಟ್ಟಂಥ ಮಹಾಪುರುಷರು ಯಾರು? ಶ್ರೀರಾಮ. ಈ ದ್ವಾಪರ ಯುಗದಲ್ಲಿ ಗೀತಾಚಾರ್ಯರಾದಂಥ ಶ್ರೀಕೃಷ್ಣ ಪರಮಾತ್ಮ ಪರಮ ಭಕ್ತಿ ಪರಮ ಪ್ರೀತಿಗೆ ಒಲಿಯುವಂಥ ಪರಮಾತ್ಮನಾದ. ಉದಾಹರಣೆಗೆ ದ್ರೌಪದಿಯ ಸಭೆಯಲ್ಲಿ, ಕೌರವರ ಸಭೆಯಲ್ಲಿ ಸೀರೆಯನ್ನು ಎಳೀತಿರ್ಬೇಕಾದ್ರೆ ಹೇ ಕೃಷ್ಣ ಅಂತ ಕರೆದಾಗ ಆ ಪ್ರೀತಿಗೆ ಒಲಿದು ಓಡೋಡಿ ಬಂದು ಅದಕ್ಕೆ ಅಭಯವನ್ನು ನೀಡಿದ. ಅದಕ್ಕೋಸ್ಕರ ಬಹಳ ಪ್ರೀತಿಯಿಂದ ಪರಮಾತ್ಮನನ್ನು ಭಕ್ತಿಯಿಂದ ನಾವು ಕರೆದಾಗ ಓಡೋಡಿ ಬರ್ತಾನೆ. ನಾವು 1 ಹೆಜ್ಜೆ ಮುಂದೆ ಇಟ್ಟರೆ ಅದು 10 ಹೆಜ್ಜೆ ನಮ್ಮ ಕಡೆ ಬರ್ತಾನೆ. ಹಾಗೆ ಒಂದನೇದಾಗಿ. ಆಮೇಲೆ ರಾಧೆಯೊಂದಿಗೆ ಕೃಷ್ಣನ ಸಂಬಂಧ ದೈವಿಕ ಸಂಬಂಧ ಇತ್ತು. ನಾವು ಅಂದ್ಕೊಳ್ತೀವಿ ಎಂಥ ಸಂಬಂಧ ಅಂದರೆ ಅದು ಹೇಳಕ್ತಿತ್ತು. ಅಂತಹ ದೈವಿಕ ಸಂಬಂಧ, ಅಂತಹ ಭಕ್ತಿ ಆಕೆ. ಆಮೇಲೆ 3ನೇದಾಗಿ ಕೃಷ್ಣನ ಸಂದೇಶ ಎಂದರೆ ದುಷ್ಟರ ಶಿಕ್ಷಣ, ಶಿಷ್ಟರ ರಕ್ಷಣೆ ಮಾಡುವುದು. ಗೀತಾ ಈಗ ಹೇಳಿದ್ರಲ್ಲ ಭಗವದ್ಗೀತೆಯಲ್ಲಿ ಆ ರೀತಿ. ಅದೇ ನೋಡಿರಿ, ದುಷ್ಟರ ಶಿಕ್ಷಣ ಶಿಷ್ಟರ ರಕ್ಷಣೆ ಅಂದರೆ ಇವನು ಒಂದು ಕರ್ಣನ ಉದಾಹರಣೆ ಆಗ್ತಾ ಇರ್ಬೋದು. ಕರ್ಣ ಎಂಥ ಪ್ರತಿಭೆ ಉಳ್ಳ ದಾನಶೂರ ಕರ್ಣ ಅಂತ ಹೆಸರು ತೆಗೆದುಕೊಂಡಂಥವನು. ಅವನು ಈ ದುಷ್ಟರ ಸಹವಾಸದಲ್ಲಿದ್ದ, ಕೌರವ ದುಷ್ಟರ ಸಹವಾಸದಲ್ಲಿದ್ದಾಗ ಅವನನ್ನು ಕೊನೆಗೆ ಕುರುಕ್ಷೇತ್ರ ಯುದ್ಧದಲ್ಲಿ ಸಾಯಿಸಲೇಬೇಕಾಯಿತು. ಎಂಥ ಸ್ಥಿತಿಯಲ್ಲಿ ಸತ್ತ? ಭೂದೇವಿ ತನ್ನ ಚಕ್ರವನ್ನು ಎಳೆದುಕೊಂಡಾಗ, ಅದು ಶಾಪನೂ ಇರುತ್ತೆ ಆತನಿಗೆ, ಎಳೆದುಕೊಂಡಾಗ ಅಂಥ ಸ್ಥಿತಿಯಲ್ಲಿ ಶ್ರೀಕೃಷ್ಣ ನೋಡಿ, ಅವಾಗ ಶ್ರೀಕೃಷ್ಣ ನ್ಯಾಯ ಎಲ್ಲಿತ್ತವಾಗ ಒಡಿ ಬಾಣನ ಅಂತ ಅರ್ಜುನಿಗೆ ಹೇಳ್ಬಿಡ್ತಾನೆ. ಅಂಥ ಟೈಮ್ನಲ್ಲಿ ಬಳಸ್ತಾನೆ. ಅದಕ್ಕೆ ಅದೇ ದುಷ್ಟರ ಶಿಕ್ಷೆಗೋಸ್ಕರ ಯಾವ ಸಂದರ್ಭಗಳಾದರೂ ಪರವಾಗಿಲ್ಲ ಅನ್ನೋದು ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ದಾನೆ. ಇದಾದ ಶ್ರೀ ರಾಮಕೃಷ್ಣ ಪರಮಹಂಸರು ಮತ್ತು ಶ್ರೀಮಾತೆ ಶಾರದಾದೇವಿ, ಸ್ವಾಮಿ ವಿವೇಕಾನಂದರ ಜೀವನ ಸಂದೇಶಗಳು ಕೆಲವು. ಇವರು ಪ್ರಚಲಿತ ಜೀವನ ಶೈಲಿಯನ್ನು ಸುಲಭ ಮಾರ್ಗದಲ್ಲಿ ಸರಳವಾದ ರೀತಿಯಲ್ಲಿ ತಿದ್ದಬಲ್ಲ ಸಾಮರ್ಥ್ಯವನ್ನು ಹೊಂದಿರುವ ದೈವಿ ಗುಣ ಸಂಪನ್ನರಾಗಿದ್ದರು. ಅದನ್ನು ನಾವು ಆ ಗುಣಗಳನ್ನು ನಮ್ಮಲ್ಲಿ ಅಳವಡಿಸಿಕೊಳ್ಬೇಕು. ಜೀವನದುದ್ದಕ್ಕೂ ಪಾರದರ್ಶಕ ನಡೆ ನುಡಿಗೆ ಆದ್ಯತೆ ನೀಡಿದ್ದಾರೆ. ವ್ಯಕ್ತಿತ್ವದ ನಡುವೆ ಒಂದೇ ಅಕ್ಷರ ವ್ಯತ್ಯಾಸ. ವ್ಯಕ್ತಿ ಮತ್ತು ವ್ಯಕ್ತಿತ್ವದ ನಡುವೆ ಇರುವುದು ಒಂದೇ ಅಕ್ಷರ ವ್ಯತ್ಯಾಸ. ಅದರಲ್ಲಿ ವ್ಯಕ್ತಿ ಕಣ್ಮರೆಯಾದರೂ ವ್ಯಕ್ತಿತ್ವ ಮಾತ್ರ ಉಳಿದೇ ಇರುತ್ತೆ. ಅವನ ವ್ಯಕ್ತಿತ್ವ ಉಳಿದೇ ಇರುತ್ತೆ. ಮಾತ್ರ ಮುಂದಿನ ಪೀಳಿಗೆಗೆ ಜೀವಂತವಾಗಿರಬೇಕೆಂಬ ಪ್ರಜ್ಞೆಯನ್ನು ಯುಗಕ್ಕೆ ತಕ್ಕಂತೆ ಪ್ರಚೋದಿಸಿದ ಮಹಾನುಭಾವರಿವರು. ಇವರುಗಳ ಜೀವನದಲ್ಲಿ ನಾವು ಒಂದಾದರೆ ಧನ್ಯತಾಭಾವವನ್ನು ನಿಶ್ಚಿತವಾಗಿ ಪಡೆದುಕೊಳ್ಳುತ್ತೇವೆ. ಮನುಕುಲದ ಸನ್ನಡತೆಗೆ ತಮ್ಮ ಜೀವನದ ಮುಖೇನ ಬರೆದು ತಿಳಿಸಿಕೊಟ್ಟಂತಹ ಸಂತ ಶ್ರೇಷ್ಠರಿವರು ದಿವ್ಯತೆಯರು. ಹತಾಶೆ ಹಾಗೂ ಜಡಜೀವನಕ್ಕೆ ಸದಾ ನೀರೆರೆಯಲು ಸಿದ್ಧವಾಗಿರುವ ಮನುಷ್ಯನಲ್ಲಿರುವ ಅಸುರಿ ಗುಣಗಳನ್ನು ಕುರಿತು ಎಚ್ಚರ ವಹಿಸಬೇಕೆಂದು ನಮ್ಮಲ್ಲಿರುವಂತಹ ಕೆಟ್ಟ ಗುಣಗಳು ಅಧರ್ಮ, ಕುನೀತಿ, ಕಾಮ, ಕ್ರೋಧ, ಮದ, ಮತ್ಸರ, ಸ್ವಾರ್ಥ, ಅನ್ಯಾಯ, ಅಹಂಕಾರ, ಕೌರ್ಯ ಇನ್ನು ಮುಂತಾದ ಗುಣಗಳನ್ನು ಏನನ್ನೂ ಬೇಕಾದರೂ ನಮ್ಮನ್ನು ನಾಶ ಮಾಡಬಲ್ಲಂತಹ ಗುಣಗಳಿವೆಲ್ಲ. ಇವು ಬಲಿಷ್ಠ ಸಾಮರ್ಥ್ಯವನ್ನು ಹೊಂದಿವೆ. ಇವುಗಳಿಗೆ ಬಲಿಷ್ಠ ಸಾಮರ್ಥ್ಯ ಇದೆ, ತುಂಬ ಶಕ್ತಿ ಇದೆ ಈ ಗುಣಗಳು ಹೊಂದಿವೆ. ಇಂತಹ ಅಸುರಿ ಗುಣಗಳನ್ನು ಹತೋಟಿಯಲ್ಲಿಡುವುದು ಅಥವಾ ದೂರವಿರಿಸಿ ಬದುಕುವುದು ಬಹಳ ಸುಲಭದ ಮಾತೇನಲ್ಲ. ಬಹಳ ಕಷ್ಟ. ಅದನ್ನು ನಾವು ನಿಗ್ರಹಿಸ್ಕೊಳ್ಳೋದು ಬಹಳನೇ ಕಷ್ಟ. ಅವಳನ್ನು ಬಿಟ್ಟು ಬಿಡೋಕ್ಕಂದ್ರೂ ಅದು